ಸೊ ನೀವು ಬಿ ದಾಂಡೇಲಕ್ಕೆ ಹೋಗೋದು ಪ್ಲಾನ್ ಮಾಡತ್ತೀರಿ. ಹಾಗಿದ್ರೆ ಬರೀ 1300 ರೂಪಾಯಿ ತಗೊಂಡು ಇರಾಕ್ ರೂಮ್ ಮತ್ತೆ 3 ಹೊತ್ತು ಊಟ ಮತ್ತೆ ಎಂಜಾಯ್ ಮಾಡಕ್ ಸ್ವಿಮ್ಮಿಂಗ್ ಪೂಲ್ ಮತ್ತೆ ರೆಡ್ ಡ್ಯಾನ್ಸ್. ಈ ರಿಸಾರ್ಟ್ ಹೆಂಗ್ ಹೋಗೋದ್ರ ನೀವು ವಿಡಿಯೋ ಎಂಡ್ ತನಕ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಪಿಕ್ಚರ್ ಏನೈತೆ ಅಂದ್ರೆ ಇವತ್ತು ಮಸ್ತ್ ಬಗ್ಗೆ ದಾಂಡೇಲಕ್ಕೆ ಹೊಂಟಾನು. ಕುಡ್ಚಿ ಬಂದ ಲೋಂಡಾ ಟಿಕೆಟ್ ತೆಗ್ಸಿದ್ದು 6 ಗಂಟೆಗೆ ಇತ್ತು ಟ್ರೈನ್. ನೋಡ್ರಿ ಅಂತೂ ಇಂತೂ ಟ್ರೈನ್ ಹತ್ತಿ ಬಿಟ್ಟು ಟ್ರೈನ್ ಸ್ವಲ್ಪ ಟೈಮ್ ಪಾಸ್ ಅಲ್ಲತ್ತ ಜರ ಬೇಕರಿಗೆ ತಂದಿ ಸಾಮಾನ್. ನೀವ್ ಅದಕ್ಕೆ ವೇಟ್ ಮಾಡತ್ತೀರಿ, ನೀವು ಬರ್ರಿ ಮತ್ತೆ ತಿನ್ನಾಕ. ಟ್ರೈನ್ ಅಲ್ಲಿ ಇಲ್ಲಿ ನಿಂತ್ಕೋತ ನೆಟ್ಟಿಗೆ ಲೋಂಡಾಕ್ ಬಂದ ಬಿಟ್ಟು ಟ್ರೈನ್ ಮಕ್ಕೋ ಟೈಮ್ ಮತ್ತೊಂದ್ ಜರ ಬ್ರೆಡ್ ಕೇಕ್ ಅವಯವ ಉಳ್ದಿದ್ದು ಅವ ತಿನ್ನೋದು ನೋಡ್ರಿ. ಅವತ್ತಿನ ತಿಂದಿಗಿಸಿದ್ ಮತ್ತೆ ಮಕ್ಕೊಂಡ್ ಬಿಟ್ಟು ಹರಿವಂತ ಹೋಗೋದಂತ ದಂಡೆಗೆ ಪ್ಲಾನ್ ಮಾಡಿದ್ವಿ. ಅಷ್ಟರಲ್ಲಿ ಜೀಪ ಸಿಕ್ತು. ಒಬ್ಬ 30 ರೂಪಾಯಿ ತಗೊಂಡ ಚಾ ಕುಡ್ದು ಬಸ್ ದಂಡೇಲಕ್ ಹೋಗ್ತೈತಿ. ನೋಡ್ರಿ ಅಂತೂ ಇಂತೂ ಜಂಗಲ್ ಪಂಗಲ್ ನೋಡ್ಕೊತ್ ಮಾಡ್ಕೊತ ದಂಡೇಲಕ್ ಬಂದ ಬಿಟ್ಟುರಿ. ದಂಡೇಲ್ದಾಗ ಬಾಳ ರಿಸಲ್ಟ್ ಅದ, ಅದ್ರಾಗ ಇದು ವೆರೈಟಿ ರಿಸಲ್ಟ್. ಕಾಂಟ್ಯಾಕ್ಟ್ ಹೆಂಗ್ ಮಾಡೋದಂದ್ರ ಮ್ಯಾಗ ಡಿಸ್ಪ್ಲೇ ಮ್ಯಾಗ ನಂಬರ್ ಕೊಟ್ಟಿರ್ತೇನೆ, ಅವ್ರಿಗೆ ಬರೀ ಕಾಲ್ ಮಾಡಿದ್ರೆ ಅವ್ರ ಬಂದ್ ಅದ್ರ ಚಾರ್ಜ್ ಅವ್ರು ತಗೋತಾರ. ನೋಡ್ರಿ ರಿಸಾರ್ಟ್ ಬಂದಾಗ ಮೊದಲು ನಾಷ್ಟ ಮಾಡಿದ್ವು. ಫುಲ್ ನೋಡಿ ಫುಲ್ ಹುಚ್ಚಾಗಿಬಿಡ್ತು ಅಲ್ಲ. ಸ್ವಿಮ್ಮಿಂಗ್ ಪೂಲ್ ನಾಗ ಜಿಗದ ಬಿಟ್ಟು ನೋಡ್ರಿ. ಸ್ವಿಮ್ಮಿಂಗ್ ಪೂಲ್ ನಾಗ ಆಟ ಆಡಿ ಮತ್ತೆ ಹೊರಗೆ ಬಂದ ಕಿಶಿಂದ ಮತ್ತೆ ಕ್ಯಾರಮ್ ಮತ್ತೆ ಚೆಸ್ ಹಾಕಿ ಗೇಮ್ ಇಲ್ಲಿ ಭಾಳ ಅವೈಲೇಬಲ್ ಅದಾವು. ಮತ್ತೆ 2 ಗಂಟೆಗೆ ನಮ್ಗೆ ಅವ್ರು ಊಟಕ್ಕೆ ಕರೆಯಕ್ ಬಂದ್ರು. ಊಟಕ್ಕೆ ನೋಡ್ತೀವಿ ಮತ್ತೆ ಉತ್ತರ ಕರ್ನಾಟಕ ಊಟ ಇತ್ತು. ಪವರ್ಫುಲ್ ಟೇಸ್ಟ್ ಅಂದ್ರು ಬೆಂಕಿ ಬೈತಿ. ಊಟದು ಮಾಡಿ ಮತ್ತೆ ಇಲ್ಲಿ ಆಟ ಆಡೋ ಸಂಬಂಧ ನಮ್ಗೆ ಬೇರೆ ರಿಸಾರ್ಟ್ಗೆ ಹೋಯ್ತಾರ ಅವ್ರ. ಅದೇ ಅಂತ ಒಂದು ಕಾರ್ ಗಾಡಿಯಾಗ ಹೋಯ್ತಾರು. ಆ ಕಾರ್ ಗಾಡಿ ನೀವು ಬುಕಿಂಗ್ ಮಾಡ್ಬೇಕು 1500 ರೂಪಾಯಿ ಕೊಟ್ಟ. ಅಷ್ಟೇ ಬಿಟ್ಟು ನಾ ಆ ರಿಸಾರ್ಟ್ ಕಡೆ ಇದು ರಿಸಾರ್ಟ್ಗೆ ಬಂದ ಬಿಟ್ಟು ರಿಸಾರ್ಟ್ ಒಳಗೆ ಹೋಗಿ ಮೊದಲು ಫಸ್ಟ್ ಕಡೆ ಮಾಡಿದ್ದು ಬೋಟಿಂಗ್. ಒಂದು ಸ್ಕೆಟಿಂಗ್ ಅದೇ ಸ್ಕೆಟಿಂಗ್ ಬಿಟ್ರು. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ ಕಡೆ ಹೊರಟ ಬಿಟ್ಟು 7 ಗಂಟೆಗೆ ಬಂದವ್ರಲ್ಲ. 7 ಗಂಟೆಗೆ ಸ್ವಲ್ಪ ಅರೇಬಿಯಾದ ಕೊಲ್ದ ರೆಡ್ ಡ್ಯಾನ್ಸ್ ಚಾಲೋ ಐತೆ ಅಂತ ಅಂದ್ರು. ನೋಡ್ರಿ ರೆಡ್ ಡ್ಯಾನ್ಸ್ ಚಾಲೋ ಮಾಡಿದ್ವು. ನಾವು ಬಿ ಕುಣ್ಯಾಕ್ ಹೋಗಿ ಪಿಚ್ಗಿಲಿ ಮಜಾ ಆಯ್ತು. ಈ ರಿಸಾರ್ಟ್ ಹೆಸರು ಏನಂದ್ರೆ ವೈಟ್ ಪೆಟಲ್ ರೀ. ಮಸ್ತ್ ಐತಿ ರಿಸಾರ್ಟ್. ಬಜೆಟ್ ಕಮ್ಮಿ ಮತ್ತೆ ರಿಸಾರ್ಟ್ ಅಂದ್ರು ಭಾರಿ ಐತಿ. ಟೇಸ್ಟ್ ಅಂದ್ರು ಊಟ ಟೇಸ್ಟ್ ಬೆಂಕಿ ಅನಿಸಿತ್ತು. ಡ್ಯಾನ್ಸಿಂಗ್ ಎಲ್ಲ ಮುಗಿಸ್ಕೇಸಿದ ಮತ್ತೆ ಊಟಕ್ಕೆ ಬಿಟ್ರು. ಊಟದಾಗ ಏನಿತ್ತಪ್ಪ ಅಂದ್ರೆ ಚಿಕನ್ ಇತ್ತು. ಚಿಕನ್ ಟೇಸ್ಟ್ ಅಂದ್ರು ಮನೆಯವ್ರು ಮಾಡಿದಾರತ್ತೆ. ಮನೆಯಿಂದ ಟೇಸ್ಟ್ ಭಾರಿ ಇತ್ತು. ಬೆಂಕಿ ಮತ್ತೆ ಅನ್ಲಿಮಿಟೆಡ್ ಐತಿ. ನೀವು ಹಾಕೊಂಡ್ ತಿನ್ಬೇಕು. ಯಾರು ಇಲ್ಲಿ ಸರ್ವರ್ ಯಾರು ಮಾಡೋದಿಲ್ಲ. ನಾವು ಹಾಕೊಂಡ್ ತಿನ್ಬೇಕು. ರಿಸಾರ್ಟ್ ವಿಸಿಟ್ ಮಾಡಿ.